ಶಿಕ್ಷಕ್ ಫರೀದ್ ವೃತ್ತಿ ಪಾವಿತ್ರ್ಯತೆಗೆ ದಕ್ಕಿದ ರಾಜ್ಯಮಟ್ಟದ ಶಿಕ್ಷಣ ಸೇವಾ ಪ್ರಶಸ್ತಿ. ಗೌಡೂರಿನ ಸರ್ಕಾರಿ ಶಾಲೆಯಲ್ಲಿ ಸನ್ಮಾನ. ಗೌಡೂರಿನ ಶಾಲೆಯ ಹೆಸರು ರಾಜಧಾನಿಯವರೆಗೆ ರಾಜ ಲಕ್ಷ್ಮಣ ನಾಯಕ. ಹೌದು, ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳು ಪ್ರಶಸ್ತಿಗೆ ಆಯ್ಕೆ ಮಾಡಬೇಕಾದಾಗ ಅಳೆದು ತೂಗಿ ಮಾನದಂಡಗಳನ್ನು ಪ್ರಯೋಗಿಸಿ ಅರ್ಹರಿಗೆ ಪ್ರಶಸ್ತಿ ವಿತರಿಸಬೇಕು. ಅಂದಾಗ ಮಾತ್ರ ಪ್ರಶಸ್ತಿ ನೀಡಿದವರಿಗೂ ಸ್ವೀಕರಿಸಿದವರಿಗೂ ಗೌರವ. ಹೌದು, ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳು ಪ್ರಶಸ್ತಿಗೆ ಆಯ್ಕೆ ಮಾಡಬೇಕಾದಾಗ ಅಳೆದು ತೂಗಿ ಮಾನದಂಡಗಳನ್ನು ಪ್ರಯೋಗಿಸಿ ಅರ್ಹರಿಗೆ ಪ್ರಶಸ್ತಿ ವಿತರಿಸಬೇಕು. ಅಂದಾಗ ಮಾತ್ರ ಪ್ರಶಸ್ತಿ ನೀಡಿದವರಿಗೂ ಸ್ವೀಕರಿಸಿದವರಿಗೂ ಗೌರವ. ಅಂತಹ ತೂಕದ ವ್ಯಕ್ತಿ ಕರ್ತವ್ಯ ನಿಷ್ಠೆ ಮೆರೆದು ಶಾಲೆಯ ಶಿಕ್ಷಣದ ಕಲಿಕೆಯೇ ನನ್ನ ಜೀವನದ ಸರ್ವಸ್ವ ಎಂದು ತಿಳಿದು ಸೇವೆಗೆ ಅಣಿಯಾದ ಗೌಡೂರಿನ ಸರ್ಕಾರಿ ಶಾಲೆಯ ಶಿಕ್ಷಕ ಫರೀದ್ರಿಗೆ ರಾಜ್ಯಮಟ್ಟದ ಶಿಕ್ಷಣ ಸೇವಾ ಪ್ರಶಸ್ತಿ ಸಿಕ್ಕಿರುವುದು ಅರ್ಹರಿಗೆ ದಕ್ಕಿದ ಜಯ ಎಂದು ಗೌಡೂರು ಸರ್ಕಾರಿ ಶಾಲೆಯ ಎಸ್ಡಿಎಂಸಿ ಮಾಜಿ ಅಧ್ಯಕ್ಷ ರಾಜ ಲಕ್ಷ್ಮಣ ನಾಯಕ ಹೇಳಿ ಅವರ ಸೇವೆಯನ್ನು ಬಣ್ಣಿಸಿದರು. ಯಾವ ಕಾರ್ಯಕ್ರಮ ಅಂತ ಹೇಳುವುದಾದರೆ, ಶಿಕ್ಷಣ ದಿನಾಚರಣೆಯಂದು ರಾಜ್ಯಮಟ್ಟದ ಶಿಕ್ಷಣ ಸೇವಾ ಪ್ರಶಸ್ತಿ ಪಡೆದ ಸರ್ಕಾರಿ ಶಾಲೆ ಶಿಕ್ಷಕ ಮೊಹಮ್ಮದ್ ಫರೀದ್ಗೆ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಗೌಡೂರಿನ ಶಾಲೆಯ ವತಿಯಿಂದ ಹಮ್ಮಿಕೊಂಡಾಗ ಸನ್ಮಾನ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಇನ್ನು ಇಲ್ಲಿನ ಶಿಕ್ಷಕ ಮೊಹಮ್ಮದ್ ಫರೀದ್ರ ಸೇವೆಯಿಂದ ನಮ್ಮೂರಿನ ಹೆಸರು ಬೆಂಗಳೂರು ರಾಜಧಾನಿಯವರೆಗೂ ಪರಿಚಯವಾದಂತಾಗಿದೆ. ಕರ್ತವ್ಯ ನಿಷ್ಠೆಯೊಂದಿಗೆ ವೃತ್ತಿ ಪಾವಿತ್ರ್ಯತೆ ಮೆರೆದು ಶಿಕ್ಷಣ ಇಲಾಖೆಯ ವಿನೂತನ ಚಟುವಟಿಕೆ, ಹೊಸ ಪರಿಕಲ್ಪನೆಯೊಂದಿಗೆ ಶಾಲೆಯ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಿದ ಕೀರ್ತಿ ಫರೀದ್ರವರದ್ದು. ಮಕ್ಕಳೊಂದಿಗೆ ಮಕ್ಕಳಾಗಿ, ಗುರುವಾಗಿ, ತಂದೆಯಾಗಿ, ತಾಯಿಯಾಗಿ ಪ್ರೀತಿ ವಾತ್ಸಲ್ಯದೊಂದಿಗೆ ಬೆರೆಯುವ ಶಿಕ್ಷಕ. ಇಂತಹ ಅಪರೂಪದ ಶಿಕ್ಷಕರು ನಮ್ಮೂರಿನ ಶಾಲೆಗೆ ದೊರೆತಿರುವುದು ನಮ್ಮೂರಿನ ಮಕ್ಕಳ ಭಾಗ್ಯ ಎಂದರು. ಆದರೆ ಇಂದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಲಾಬಿಗೆ ಮಣಿದು ಪ್ರಶಸ್ತಿ ನೀಡುತ್ತಿರುವುದು ಖೇದಕರ ಸಂಗತಿ ಎಂದು ಕೊನೆಯಲ್ಲಿ ಕಳವಳವನ್ನು ವ್ಯಕ್ತಪಡಿಸಿದರು. ಸಭೆಯನ್ನುದ್ದೇಶಿಸಿ ಮುಖ್ಯ ಶಿಕ್ಷಕಿ ವಿದ್ಯಾವತಿ, ಪತ್ರಕರ್ತ ಗವಿಸಿದ್ದಪ್ಪ ಭಜಂತ್ರಿ ಮಾತನಾಡಿದ ಸಮಾರಂಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ರಾಜಸೇತು ರಾಮನಾಯಕ ಮತ್ತು ಗ್ರಾಮ ಪಂಚಾಯತ್ ಸದಸ್ಯ ರಮೇಶ ಅಗಸೀಮನಿ ಮತ್ತು ಅಮರೇಶ ಬಡಿಗೇರ್, ಮುಖಂಡರಾದ ಬಸವರಾಜ ಅಂಗಡಿ ಮತ್ತು ಯಲ್ಲಪ್ಪ ಮಾನವಿ ಮತ್ತು ಗುಂಡಪ್ಪ ಸಂಗಟಿ ಮತ್ತು ಸಿದ್ದಪ್ಪ ಬಸವರಾಜ್ ಹಾಗೂ ಶಿಕ್ಷಣ ಪ್ರೇಮಿಗಳು, ಮಕ್ಕಳು ಪಾಲ್ಗೊಂಡಿದ್ದರು. ವರದಿ ಮಲ್ಲಿಕಾರ್ಜುನ ತುರ್ವಿಹಾಳ್, ಲಿಂಗಸಗೂರು, ಪ್ರಜಾಪವರ್ ಟಿವಿ.